ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ತುಂಬ ದಿನ ಆದಮೇಲೆ ಮತ್ತೆ ಡೈಲಿ ಫುಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ನನಗೆ ಹಾಲಿಡೇ ಇದೆ. ಇವತ್ತು ಬಂದು ಕ್ರಿಸ್ಮಸ್ ಇರೋದ್ರಿಂದ ಇವತ್ತು ನನಗೆ ಡ್ಯೂಟಿಗೆ ಹಾಲಿಡೇ, ಓಕೆನಾ. ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸ್ವಲ್ಪ ಟಿಫನ್ನು ಅದು ಇದು ಮನೆ ಕೆಲಸ, ಬಟ್ಟೆ ತೊಳೆದಿದೆ ಆಗೋಯಿತು. ಇವಾಗ ಸ್ವಲ್ಪ ಗುರುವಾರ ಇವತ್ತಲ್ವ, ಹಾಗಾಗಿ ಪೂಜೆ ಮಾಡಬೇಕು. ಹಾಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯ್ತು, ಆಲ್ರೆಡಿ ಬಂದು ಇವಾಗ ಇನ್ನು ಹುಡುಗರಿಗೆ ಬಂದು ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇರೋದ್ರಿಂದ ಇವತ್ತು ಅವ್ರಿಗೆ ಲೀವ್ ಇಲ್ಲ, ಹಾಲಿಡೇ ಇಲ್ಲ. ಹಾಗಾಗಿ ಇವತ್ತು ಅವ್ರಿಗೆ ಬಂದು ಇವತ್ತು ಸಂಜೆ ತನಕ ವರ್ಕಿಂಗ್ ಡೇ ಅಂತಲೇ ಇದೆ. ಇನ್ನು ಸಂಡೇ ಬಂದವತ್ತು ಕ್ರಿಸ್ಮಸ್ದು ಫಂಕ್ಷನ್ ಇದೆ. ಎಷ್ಟು ಬೇಗ 1 ಇಯರ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಿಂಗೆ ಪಾಸ್ ಆಗ್ತು ಈ ವರ್ಷ ಅಂತ ಅನ್ನಿಸ್ತಾ ಇದೆ ನನಗೆ. ಬಂದು ಮೇ ಬಿ ಈ ಮಂತು ಕೂಡ ಬೇಗನೆ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ. ಸೊ ಇನ್ನು ಸಂಡೇ ಬಂದವ್ರಿಗೆ ಕ್ರಿಸ್ಮಸ್ ಫಂಕ್ಷನ್ ಇದೆ ಸ್ಕೂಲಲ್ಲಿ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ನಡೀತಿದೆ ಆಲ್ರೆಡಿ ಬಂದು. ಇನ್ನು ನೆಕ್ಸ್ಟ್ ಮಂಡೇಯಿಂದ ಅವ್ರಿಗೆ 1 ವೀಕ್ ಮೇ ಬಿ ರಜಾ ಅಂತ ಅನಿಸುತ್ತೆ, ಹಾಲಿಡೇ ಇರುತ್ತೆ. ಸೊ ನೋಡೋಣ. ಇನ್ನು ನನಗೆ ಇವತ್ತು ಹಾಲಿಡೇ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಇದ್ದು ಎಲ್ಲ ಕೆಲಸನೂ ಮಾಡಿಕೊಂಡು ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಇವತ್ತು ಸ್ವಲ್ಪ ಫ್ರೀಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆನ. ಇಷ್ಟು ದಿನ ಒಂಥರ ಕೆಲಸದ ಗಡಿಬಿಡಿಲಿ ಅರ್ಜೆಂಟಲ್ಲಿ ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಪೂಜೆನ ಮುಗಿಸ್ಕೊಂಡು ಹೊರಡ್ತಾ ಇದ್ದೆ. ಇವತ್ತು ಸ್ವಲ್ಪ ನಿಧಾನವಾಗಿ ಪೂಜೆ ಮಾಡೋಣ, ಸ್ವಲ್ಪ ಮನಸ್ಸಿಗೂ ಸಮಾಧಾನ ಆಗುತ್ತೆ ಆ ರೀತಿ ಮಾಡಿದ್ರೆ ನನಗೆ. ಹಾಗಾಗಿ ಮಾಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಚಾನಲ್ನ ಅಂತ ಹೇಳ್ತಾ, ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನನಗೆ ಅಂತ ಹೇಳ್ತಾ. ಸೊ ಬನ್ನಿ ಗೈಸ್, ಇವಾಗ ಪೂಜೆ ಮಾಡೋಣ. ಹಾಗೆಯೇ ನನಗೆ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನಿಸುತ್ತೆ, ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಕೋಲ್ಡ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ವೆದರ್ ಕೂಡ ಅದೇ ರೀತಿಯೇ ಇದೆ ಇವಾಗ ಬಂದು. ಹಾಗಾಗಿ ನಿನ್ನೆಯಿಂದ ಸ್ವಲ್ಪ ಮತ್ತೆ ಥ್ರೋ ಇನ್ಫೆಕ್ಷನ್ ಆಗ್ತಾನೆ ಇದೆ, ಪದೇ ರೀತಿ ನನಗೆ ಆಗ್ತಾನೆ ಇರುತ್ತೆ. ಯಾವಾಗಲೂ ಒಂದೊಂದು ಟೈಮು ಒಂದ್ಸಲ ವಾಯ್ಸೇ ಬರೋಲ್ಲ, ಬೆಳಗ್ಗೆ ಆ ರೀತಿ ಆಗ್ತಾ ಇರುತ್ತೆ. ಜಾಸ್ತಿ ಇತ್ತೀಚೆಗೆ ನಾನು ಬಿಸಿನೀರನ್ನೇ ರೆಗ್ಯುಲರಾಗಿ ಕುಡಿತಾ ಬರ್ತಾಯಿದ್ದೀನಿ. ಆದರೂ ಸ್ವಲ್ಪ ವಾಯ್ಸ್ ಹೋಗಿದೆ ಅಂತ ಅಂದ್ಕೊತೀನಿ. ಓಕೆ, ಪರವಾಗಿಲ್ಲ. ಸೊ ಬನ್ನಿ ಪೂಜೆ ಮಾಡೋಣ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಇವತ್ತು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಗಡಿಬಿಡಿಲಿ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ, ಆರಾಮಾಗಿ ಮಾಡ್ತಾಯಿದ್ದೀನಿ ಪೂಜೆನ ಬಂದು. ಇನ್ನು ಅಜ್ಜಿ ಬಂದು ಸ್ವಲ್ಪ ಟಿವಿಯನ್ನು ನೋಡ್ತಾ ಮಲಗಿದ್ದಾರೆ ಬಂದು. ಸೊ ಆಮೇಲೆ ಇನ್ನೊಂದೇನಪ್ಪ ಬೇಜಾರು ಅಂತಂದರೆ, ಹುಡುಗರು ಇವತ್ತು ಸ್ಕೂಲಿಗೆ ನಾನು ಹೋಗಲ್ಲ, ರಜಾ ಮಾಡ್ತೀನಿ ಅಂತ ಇದ್ರು. ಏನಕ್ಕಂದರೆ ನಾನು ಮನೇಲಿದ್ದೀನಲ್ಲ, ಹಾಗಾಗಿ ಅವ್ರಿಗೊಂಥರ ಬೇಜಾರು ಸ್ಕೂಲ್ಗೆ ಹೋಗಬೇಕು ಅಂತ ಅಂದರೆ. ನಾವು ಹಂಗೆ ಚಿಕ್ಕ ವಯಸ್ಸಲ್ಲಿ ಒಂದು ರೀತಿ ಹಠ ಮಾಡ್ತಾಯಿದ್ವಿ. ನಮ್ಮಮ್ಮ ಏನಾದ್ರೂ ಮನೇಲೇ ಇದ್ದಾಗ ನಾವು ಸ್ಕೂಲ್ಗೆ ಹೋಗಲ್ಲ, ಮನೇಲೇ ಇರ್ತೀವಿ ಅಂತ ಅನ್ನೋದು, ಆ ರೀತಿ ಎಲ್ಲ ಹಠ ಮಾಡೋದು ದಿನಗಳೆಲ್ಲ ನೆನಪಾಗ್ತಾ ಇರುತ್ತೆ. ಇನ್ನು ಬಂದು ಹುಡುಗರು ಹೋಗಿದ್ರೆ ಸಂಜೆ ಬರ್ತಾರೆ, ಬೇಜಾರೆಲ್ಲ ಏನು ಮಾಡೋಕ್ಕಾಗಲ್ಲ. ನನಗೂ ಸ್ವಲ್ಪ ಬೇಜಾರಿದೆ, ನಾನು ಇರುವಂಥ ಟೈಮಲ್ಲಿ ಅವ್ರು ಇಲ್ವಲ್ಲ ಮನೇಲಿ ಅಂತ. ಸೊ ಏನು ಮಾಡ್ಕೊಳೋಕ್ಕಾಗಲ್ಲ. ಕ್ಲಾಸಸ್ ಎಲ್ಲ ನಡೀತಿದೆ, ಪ್ರಾಕ್ಟೀಸ್ ಎಲ್ಲ ಇರೋದ್ರಿಂದ ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ಅವ್ರಿಗೆ ಬಂದು. ಹಾಗಾಗಿ ಹೋಗಿದ್ದಾರೆ, ಬರ್ತಾರೆ. ಸೊ ಬನ್ನಿ ಪೂಜೆ ಮಾಡೋಣ ಇವಾಗ. ಇನ್ನು ದೇವ್ರ ಮನೆ ಅಂತ ಇವತ್ತು ದೀಪಗಳನ್ನೇನು ಕ್ಲೀನ್ ಮಾಡುವಂಥದ್ದೇನು ಒಂದು ಪ್ಲ್ಯಾನ್ ಇರಲಿಲ್ಲ. ಸುಮ್ಮನೆ ಹಾಗೇ ಹಳೆ ಹೂವನ್ನೆಲ್ಲ ತೆಗೆದುಬಿಟ್ಟು ಹೊಸ ಹೂವನ್ನ ಹಾಕಿ ಪೂಜೆ ಮಾಡೋಣ ಅನ್ನೋದೊಂದು ಮೈಂಡಲ್ಲಿತ್ತು. ಹಾಗಾಗಿ ಹೊಸ ಹೂವನ್ನೆಲ್ಲ ಒಂದೊಂದನ್ನೇ ಹಾಕಿ ಪೂಜೆನ ಮಾಡ್ತಾಯಿದ್ದೀನಿ ಸಿಂಪಲಾಗೇ. ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ನೈವೇದ್ಯಕ್ಕೂ ಕೂಡ ಏನು ಮಾಡಲಿಕ್ಕಾಗಲಿಲ್ಲ. ಒಂಥರ ಇವತ್ತು ಹುಷಾರು ತಪ್ಪದಂಗೆ ಆಗ್ತಿತ್ತು. ಹಾಗಾಗಿ ಬಿಸಿ ಹಾಲನ್ನೇ ಸ್ವಲ್ಪ ಕಾಯಿಸಿ ದ್ರಾಯರ ಮುಂದೆ ಪೂಜೆಗೆ ಅಂತ ಇಟ್ಬಿಟ್ಟು ಬಟ್ಲಲ್ಲಿ ಸೊ ಪೂಜೆನ ಮಾಡಿದ್ದಾಯಿತು. ನಾನು ಜಾಬಿಗೆ ಜಾಯ್ನ್ ಆಗಿದ್ಮೇಲೆ ತುಂಬ ಗಡಿಬಿಡಿಲಿ ಪೂಜೆನ ಮಾಡ್ತಾಯಿದ್ದೆ. ಬೆಳಿಗ್ಗೆ ಟೈಮ್ ಮಾಡಿದ್ರೇ ಪೂಜೆ, ಮತ್ತು ಸಂಜೆ ಮಾಡ್ತೀನಿ ಅಂದರೆ ಅದು ಆಗೋ ಮಾತಲ್ಲ. ಹಾಗಾಗಿ ಸೊ ಇವತ್ತು ನಿಧಾನವಾಗಿ ಗಡಿಬಿಡಿ ಮಾಡಿಕೊಳ್ದೆ ನಿಧಾನವಾಗಿ ಪೂಜೆ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಗೈಸ್, ಪೂಜೆ ಎಲ್ಲ ಮುಗೀತು. ಇವಾಗ ಬಂದು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗೆಲ್ಲ ವೆದರೆಲ್ಲ ಕೋಲ್ಡ್ ಚಳಿ ಇರೋದ್ರಿಂದ ಏನಾದರೂ ಕುರುಕಲು ತಿಂಡಿ ಬೇಕೇ ಬೇಕು ಮನೆಯಲ್ಲಿ.
ಇನ್ನು ಹುಡುಗರು ಕೂಡ ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ಗೆಲ್ಲ ಕೇಳ್ತಿರ್ತಾರೆ. ಹಾಗಾಗಿ ಇವತ್ತು ಸ್ವಲ್ಪ ಮದ್ದೂರೊಡೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ. ತುಂಬ ದಿನ ಆಗಿದೆ. ಸಲ ಬಂದಾಗ ಅಮ್ಮ ಮಾಡ್ಕೊಡ್ತೀನಿ ನಾನೇ ಅಂತ ಹೇಳಿತ್ತು, ಬಟ್ ನಾನೇ ಬೇಡ ಅಂತ ಹೇಳ್ಬಿಟ್ಟೆ. ಇವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಇನ್ನು ಆನಿಯನ್ನೆಲ್ಲ ಮನೇಲಿದೆ, ಹಾಗಾಗಿ ಸ್ವಲ್ಪ ಇವತ್ತು ಮದ್ದೂರೊಡೆನ ಮಾಡಿಟ್ಬಿಡೋಣ. ಇವತ್ತು ಹೆಂಗಿದ್ರು ಫ್ರೀ ಇದ್ದೀನಲ್ವ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಇನ್ನು ಮದ್ದೂರೊಡೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಸೊ ತಿನ್ನೋಕ್ಕೆ ಅಂತ ಹೇಳಿ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ಸೊ ಒಂದು ವಾರ ತನಕ ಇಟ್ಕೊಳ್ಳೋ ಥರ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಬೀಜನ ಈ ರೀತಿ ಚೆನ್ನಾಗಿ ಹುರಿದು ಈ ರೀತಿ ಸಿಪ್ಪೆನೆಲ್ಲ ಬಿಸಿನೆಲ್ಲ ತೆಗಿಬೇಕು. ತಣ್ಣಗಾದ್ಮೇಲೆ ಅದು ಸಿಪ್ಪೆ ಬಿಡೋದು ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನೆಲ್ಲ ಸಿಪ್ಪೆನೆಲ್ಲ ತೆಗೆದು 1-2 ಬೋಲ್ಗಳ ಥರ ಕ್ರಷ್ ಮಾಡಿದ್ದಾಯಿತು. ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೀನಿ. ಇದು ಬಂದು ಒಂದು ಫ್ಲೇವರ್ಗೋಸ್ಕರ, ಹಾಗಾಗಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ಸ್ವಲ್ಪ ಚಿಟಪಟ ಅಂತ ಸಿಡಿಸ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನೂ ಕೂಡ ಸ್ವಲ್ಪ ರೋಸ್ಟ್ ಆಗೋ ತನಕ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದ ನಂತರ ಇದನ್ನು ಕೂಡ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ಅಜ್ಜಿ ಬಂದು ಮನೇಲಿರೋದ್ರಿಂದ ನನಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಹಾಗಾಗಿ ಆನಿಯನ್ ಕಟ್ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳಿಬಿಟ್ಟು ಸರ್ಮಣೆನೇ ಇಟ್ಕೊಂಡು ಅವರು ಕಟ್ ಮಾಡ್ತಾಯಿದ್ರು. ಅವ್ರಿಗೆ ಬಂದು ಚಾಪಿಂಗ್ ಬೋರ್ಡಲ್ಲೆಲ್ಲ ಕಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋ ತನಕ ಕಟ್ ಮಾಡಲಿ ಅಂತ ಕೊಟ್ಟಿದ್ದೆ. ಸೊ ಅಷ್ಟರಲ್ಲಿ ಇದು ಮಸಾಲೆ ಏನಿರುತ್ತೆ ಇದು ಗ್ರೈಂಡ್ ಮಾಡ್ಕೊಂಬಿಡೋಣ ಮದ್ದೂರೊಡೆಗೆ ಅಂತ ಹೇಳಿ ಹುರಿದಿಟ್ಕೊಂಡಿರೋ ಕೊತ್ತಂಬರಿ ಬೀಜ, ಹಾಗೆಯೇ ಸ್ವಲ್ಪ ಹಸಿಮೆಣ್ಸಿಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 3-4 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ. ಮದ್ದೂರೊಡೆ ಹಿಟ್ಟನ್ನು ಏನು ಕಲಿಸ್ತೀವೋ ಸೊ ಆ ಟೈಮಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತ ಹೇಳಿ ಸೊ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಇನ್ನೊಂದು ರೌಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಆಗಬೇಕು ಕೊನೆಯಲ್ಲಿ. ಇನ್ನು ನಾನು ಬಂದು ಮದ್ದೂರೊಡೆನ ಮಾಡ್ತಾ ಇರೋದಿದೆ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ಯಾವಾಗಲೂ ನನಗೆ ಅಮ್ಮನೇ ಮಾಡಿ ಕೊಟ್ಟು ಕಳಿಸ್ತಾ ಇರ್ತಾರೆ ಈ ಥರ ಸ್ನ್ಯಾಕ್ಸ್ ತಿಂಡಿಗಳೇನಾದ್ರೂ. ಇನ್ನು ನಾನು ಬಂದು ಅಲ್ಲೇ ಏನಾದರೂ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಿತ್ತು ಅಂತಂದರೆ ಆಲ್ಮೋಸ್ಟ್ ಅದನ್ನು ನಾನು ಮಾಡ್ಕೊಳ್ತಾ ಇರ್ತೀನಿ ಆವಾಗವಾಗ. ಸೊ ಹಾಗೆಯೇ ಅದೆಲ್ಲ ರೆಡಿ ಆಯಿತು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಕೊನೆಯಲ್ಲಿ ಮದ್ದೂರೊಡೆ. ಫಸ್ಟ್ ಟೈಮ್ ಅಲ್ಪ ಮಾಡ್ತಾ ಇರೋದು. ಸೊ ಮಾಡ್ತಾಯಿದ್ದೀನಿ. ಹಾಗೆಯೇ ಇನ್ನು ಈರುಳ್ಳಿನ ಅಜ್ಜಿ ಕೂಡ ಚಾಪ್ ಮಾಡ್ತಾಯಿದ್ರು. ಅವರು ಸ್ವಲ್ಪ ಲೇಟಾಗಿ ಆಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ನಾನೇ ಕೂಡ ಮಾಡ್ತಾಯಿದ್ದೀನಿ. ಇನ್ನು ನನಗಂತೂ ಈರುಳ್ಳಿ ಅಂದರೆ ಎನಿಮಿ ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ದೂರ ನಿಂತ್ಕೊಂಡ್ರೂ ಬೇರೆಯವ್ರು ಕಟ್ ಮಾಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಒಂಥರ ಅದು ಈರುಳ್ಳಿಗೂ ನನಗೂ ಬರಲ್ಲ. ಯಾವಾಗಲೂ ಹೀಗೇ ನನಗೆ ಈರುಳ್ಳಿನ ನಾನು ಫಸ್ಟು ಸಿಪ್ಪೆನೆಲ್ಲ ತೆಗೆದು ನೀರೊಳಗಡೆ ನೆನೆಸಿ ಆಮೇಲೆ ಕಟ್ ಮಾಡ್ತೀನಿ. ಸೊ ಹಾಗಾದ್ರೂ ನನ್ನ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಏನೋ ಹೇಳ್ತಾರಲ್ಲ, ಯಾರ ಕೈಲೂ ಅಳ್ಸೋಕ್ಕಾಗಲ್ಲ, ಬಟ್ ಈರುಳ್ಳಿ ಅಂತೂ ಕಟ್ ಮಾಡಬೇಕಾದ್ರೆ ಹತ್ತಿರ್ತೀನಿ ನಾನಂತೂ ಡೈಲಿ ಬಂದು. ಸೊ ನೋಡ್ತಿರ್ಬೋದು ಕಣ್ಣಂತೂ ಸಿಕ್ಕಾಪಟ್ಟೆ ಉರಿತಾ ಇದೆ. ನನಗಂತೂ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಂದು ಉರಿ ಬರ್ತಾ ಇದೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ. ಒಂದೊಂದು ಈರುಳ್ಳಿ ಏನಿರುತ್ತೆ ಸ್ವಲ್ಪ ಘಾಟು ಜಾಸ್ತಿ ಇದ್ದಾಗ ಏನಾಗುತ್ತೆ ಆ ರೀತಿ ಜಾಸ್ತಿ ಕಣ್ಣು ಉರಿ ಬರೆಯುವಂಥದ್ದು ಆ ರೀತಿ ಆಗ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಕಣ್ಣುರಿ ಅಂತ ಹೇಳಿಬಿಟ್ಟು ಈರುಳ್ಳಿನ ಕಟ್ ಮಾಡದೇ ಇರೋಕ್ಕಾಗಲ್ಲ ಅಲ್ವಾ. ಸೊ ಫೈನಲಿ ಎಲ್ಲನೂ ಕೂಡ ಚಾಪ್ ಮಾಡಿದ್ದಾಯಿತು ಈರುಳ್ಳಿನೆಲ್ಲ. ಸೊ ಹಾಗೆಯೇ ಸ್ವಲ್ಪ ಹಸಿ ಕರಿಬೇವನ್ನೆಲ್ಲ ಈ ರೀತಿ ತೊಳ್ಕೊಂಡು ಅದನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆಯೇ ಇದೇ ಚಾಪಿಂಗ್ ಬೋರ್ಡಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ತೊಳೆದು ಸಣ್ಣದಾಗಿ ಅದನ್ನು ಕೂಡ ಚಾಪ್ ಮಾಡಿದ್ದಾಯಿತು. ಇದೆಲ್ಲ ಇದೇ ರೀತಿ ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಎಲ್ಲನೂ ಕೂಡ ಬೇಗನೆ ಮಾಡ್ಕೊಬೋದಲ್ಲ. ಸೊ ಇನ್ನು ನೆಕ್ಸ್ಟ್ ಇದೆಲ್ಲ ರೆಡಿ ಆಯಿತು. ಇನ್ನು ಒಂದು ದೊಡ್ಡ ಬೌಲ್ಗೆ ಕಲಿಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಕಟ್ ಮಾಡಿರುವಂಥ ಈರುಳ್ಳಿನೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಮೆಜರ್ಮೆಂಟಲ್ಲಂತೂ ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ, ಸುಮ್ಮನೆ ಒಂದು ಅಂದಾಜು ಮೇಲೆ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಗೆ ಎಷ್ಟು ಬೇಕು ಒಂದು ವಾರಕ್ಕೆ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಈರುಳ್ಳಿನೆಲ್ಲ ಈ ರೀತಿ ಪೀಸ್ ಥರ ಮಾಡಿ ಹಾಕ್ಕೊತಾ ಇದ್ದೀನಿ. ಅಜ್ಜಿ ಕಟ್ ಮಾಡಿರೋದು, ನಾನು ಚಾಪ್ ಮಾಡಿರೋದೆಲ್ಲನೂ ಕೂಡ. ಹಾಗೆಯೇ ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಇನ್ನು ಮತ್ತೆ ಗ್ರೈಂಡ್ ಮಾಡಿರ್ತೀನಲ್ವ ಅದನ್ನು ಕೂಡ ಇದರೊಳಗಡೆಗೆ ಹಾಕ್ಕೊತೀನಿ.
ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಜಾಸ್ತಿ ಅಂತ ಅನ್ಬೋದು. ಸೊ ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಜಾಸ್ತಿ ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲೇ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಸೇಮ್ ಮೆಜರ್ಮೆಂಟಲ್ಲೇ ಸ್ವಲ್ಪ ರವೆನ ಹಾಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು, ಇಲ್ಲ 1 ಕಪ್ಪಿಂದ ಸ್ವಲ್ಪ ಮೇಲೆ ಅಂತಲೇ ಹೇಳ್ಬೋದು, 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾನ ಹಾಕ್ಕೊಂಡು, ಹಾಗೆಯೇ ಡ್ರೈ ರೋಸ್ಟ್ ಮಾಡಿರುವಂಥ ಕಡಲೆ ಬೀಜ ಮತ್ತು ಕಡಲೆಬೇಳೆ ಅದನ್ನೆಲ್ಲ ಹಾಕ್ಕೊಂಡು, ಸ್ವಲ್ಪ ಬಿಸಿ ಮಾಡಿರುವಂಥ ತುಪ್ಪ ಮತ್ತು ಎಣ್ಣೆನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪನೇ ನೀರನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ, ಸ್ವಲ್ಪ ನುಪ್ಪಟ್ಟೆಲ್ಲ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡ್ರೆ ರೆಡಿ ಆಗುತ್ತೆ ಚೆನ್ನಾಗಿಯೇ. ಹಾಗೆಯೇ ನಾನು ಕಡಲೆ ಬೀಜ ಮತ್ತು ಕಡಲೆಬೇಳೆನೆಲ್ಲ ಸೇಮ್ ಕಲಸುವಾಗಲೇ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದು ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನುವಾಗ ಮಧ್ಯೆ ಬಾಯಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ರೀತಿ ಬೇಡ ಅಂತ ಹೇಳಿದ್ರೆ ಸೊ ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಒಂದು ರೌಂಡು ಅದನ್ನು ಹೊಡ್ಕೊಂಡ್ರೆ ಸ್ವಲ್ಪ ತುರಿಯಾಗಿ ಸಿಗುತ್ತೆ. ಸೊ ಆ ಥರ ಆದಾಗ ಈ ರೀತಿ ಮಿಕ್ಸ್ ಮಾಡ್ಕೊಬೋದು ಹಿಟ್ಟಿನ ಜೊತೆಗೆ. ನಾನು ಈ ರೀತಿ ಹಾಕ್ಕೊಂಡಿದ್ರಿಂದ ಸ್ವಲ್ಪ ಎಣ್ಣೆನೆಲ್ಲ ಬಿಡೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅಷ್ಟೇನು ಎಣ್ಣೆನಲ್ಲಿ ಏನೋ ಅದು ಉಳ್ಕೊಂಡಿರಲಿಲ್ಲ, ಚೆನ್ನಾಗಿ ಅದು ಹಿಟ್ಟಿಗೆಲ್ಲ ಹೊಂದ್ಕೊಂಡಿತ್ತು. ಇನ್ನು ಹಾಗೆಯೇ ಸ್ವಲ್ಪ ಒಂದು 10 ನಿಮಿಷ ಇಲ್ಲ ಒಂದು 1/4 ಗಂಟೆ ಹಿಟ್ಟನ್ನೆಲ್ಲ ಬಿಟ್ಟಿದ್ದಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆನೆಲ್ಲ ಸವರ್ಕೊಂಡು ಚೆನ್ನಾಗಿಯೇ ಈ ರೀತಿ ಸ್ವಲ್ಪ ರೌಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಾಲ್ಗಳ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಉಂಡೆನ. ಸೊ ನಾನು ಒಬ್ಬಳೇ ರೆಡಿ ಮಾಡೋದ್ರಿಂದ ಸ್ವಲ್ಪ ಫಸ್ಟೇ ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಈಸಿ ಆಗುತ್ತೆ ತಟ್ಟಿ ಎಣ್ಣೆ ಒಳಗಡೆ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಹಾಗೆಯೇ ಈ ರೀತಿ ಒಂದು ರ್ಯಾಪರ್ ಕವರ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಒಂದು ಲೋಟನ ತೊಗೊಂಡು ಅದನ್ನು ಮೇಲ್ಗಡೆ ಹಿಂದೆಗಡೆಯಿಂದ ಪ್ರೆಸ್ ಮಾಡಿದರೆ ಆಯಿತು. ಹಾಗೆಯೇ ಸ್ವಲ್ಪ ಕೈಯಲ್ಲಿ ಹಂಗೆ ಸ್ವಲ್ಪ ಪ್ರೆಸ್ ಮಾಡಿ ತಟ್ಟಿದರೆ ಆಯಿತು, ಮದ್ದರೊಡೆ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು. ಇನ್ನು ನಾನು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಒಂದು 4 ಇಲ್ಲ ಒಂದು 5 ಒಳಗಡೆ ಹಾಕ್ಕೊತಿದ್ದೆ ಒಂದೊಂದು ಬ್ಯಾಚ್ಗೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಬೋದು. ಲೇಟ್ ಅಂದರೆ ತುಂಬ ಏನು ಲೇಟ್ ಇಲ್ಲ, ಒಂದು 1/2 ಅವರಿಂದ ಒಂದು 3/4 ಅವರ್ ಆಯಿತು ಇದನ್ನೆಲ್ಲ ಎಣ್ಣೆಯಲ್ಲಿ ಬೇಯಿಸಿ ರೆಡಿ ಮಾಡಿ ಎತ್ತಿಟ್ಕೊಳ್ಳೋದ್ರೊಳಗಡೆ. ಗೈಸ್ ಹಾಗೋ ಈಗ ಇವತ್ತು ಸಂಜೆ ಹಾಗೆ ಹೋಯಿತು, ಟೈಮ್ ಬಂದು 6:30 ಯಾವಾಗಲೇ. ಸೊ ಮದ್ದೂರಡೆಲ್ಲ ಆಯಿತು, ಹಂಗೇ ಸ್ವಲ್ಪ ಬಿಸಿ ಟೀ ಜೊತೆ ತಿಂದಿದ್ದಾಯಿತು. ಇವಾಗ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡಬೇಕು, ಫುಲ್ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾಯಿತು. ಬನ್ನಿ ಇವಾಗ ಸಿಂಕಲ್ಲಷ್ಟು ಪಾತ್ರೆ. ಇವನು ಯಾವಾಗಲೂ ಇದೇ ಬಟ್ಟೆ ಹಾಕೊಳ್ಳೋದು, ಒಗ್ದು ನೀಟಾಗಿ ಎತ್ತಿಟ್ಟಿರ್ತೀನಿ. ಯಾವಾಗಲೂ ಮೇಲೆ ಯಾವ್ದು ಸಿಗುತ್ತೋ ಅದನ್ನೇ ಹಾಕೊಂಡಿರ್ತಾನೆ. ಪ್ರತಿ ಬಿಡೋದ್ರಲ್ಲಿ ಇದೇ ಇರುತ್ತೆ ನೋಡಿ ಗೈಸ್ ಅಂದ್ಬಿಟ್ಟೆ. ಅಷ್ಟು ಪಾತ್ರೆ ಇದೆ, ತೊಳಿಬೇಕು ಇವಾಗ ಬಂದು. ಇನ್ನು ಹಾಗೆಯೇ ಇದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು, ಹಾಗೇ ಈ ಥರ ಸ್ಟೀಲ್ ಬಾಕ್ಸ್ಗೆ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಯಾವುದು ಕೂಡ ಹಾಳಾಗಿಲ್ಲ, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತಿನ ಮದ್ದೂರೊಡೆ ಬಂದು ಮದ್ದೂರೊಡೆನೇ ಫೇಮಸ್ ಅಂತ ಹೇಳ್ಬೋದು. ನಾವು ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಈ ರೀತಿ ಮಾರ್ಕೊಂಡು ಬಂದಾಗ ಮದ್ದೂರಿನಲ್ಲಿ ಸೊ ತಿಂತಾ ಇರ್ತೀವಿ ಯಾವಾಗಲೂ ತೊಗೊಂಡು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಅದೇ ರೀತಿಯೇ ಆಗಿತ್ತು ಅಂತಲೇ ಹೇಳ್ಬೋದು ಇವತ್ತು ಮನೆಯಲ್ಲೂ ಕೂಡ. ಇನ್ನು ಹಾಗೆಯೇ ಅದನ್ನೆಲ್ಲ ಕೆಲಸನೆಲ್ಲ ಮುಗಿಸಿ ಸ್ವಲ್ಪ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆಯೇ ಇನ್ನೊಂದು ಕೆಲಸನೂ ಕೂಡ ಪೆಂಡಿಂಗ್ ಇತ್ತು ಇವತ್ತು ನನಗೆ. ಸೊ ಒಂದು ಹೊಸ ಡ್ರೆಸ್ ಇತ್ತು, ತೊಗೊಂಡು ಒಂದು 4 ಮಂತ್ ಮೇಲೇ ಆಗಿದೆ. ಸೊ ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಗೈಸ್, ಹಾಗಾಗಿ ಇವತ್ತು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕಿದ್ರೂ ಹಾಕೋಬೋದಲ್ಲ ಅರ್ಜೆಂಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇದನ್ನ ನಾನು ನ್ಯೂ ಇಯರ್ಗೆ ಹಾಕ್ಕೊಳ್ಳೋದಾ ಅಥವಾ ರಿಷುದು ಫಂಕ್ಷನ್ ಇರುತ್ತೆ ಸ್ಕೂಲಲ್ಲಿ, ಕ್ರಿಸ್ಮಸ್ ಫಂಕ್ಷನ್ನು. ಸೊ ಅವಾಗ ಹಾಕ್ಕೊಳ್ಳೋದಾ ಅಂತ ಒಂದು ಡೌಟ್ ಇತ್ತು. ಸೊ ಯಾವಾಗಲಾದರೂ ಹಾಕ್ಕೊಳ್ಳೋಣ, ಸದ್ಯಕ್ಕೆ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದೀನಿ.
ಇನ್ನು ಇದನ್ನೆಲ್ಲ ಮುಗಿಸ್ಕೊಳ್ಳೋದ್ರಲ್ಲಿ ಇವತ್ತು ಇಡೀ ದಿನ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಅದು ಇದು ಕೆಲಸ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದಾಯಿತು, ಇನ್ನು ಊಟ ಮಾಡಿ ಮಲಗಿದ್ದಾಯಿತು. ಸೊ ಇನ್ನು ಮಾರ್ನಿಂಗ್ ಬಂದು ನನಗೆ ಫುಲ್ ಹುಷಾರು ತಪ್ಪದಂಗೆ ಆಯಿತು ಅನ್ಬೋದು. ಕೋಲ್ಡು ಮತ್ತು ಕೆಮ್ಮು ಕೂಡ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ನಾನು ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಅದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಎಲ್ಲ ಹಾಕ್ಕೊಂಡು ಹೋಗಿದ್ದಾಯಿತು. ಹಾಗೆಯೇ ಇನ್ನು ನಾನು ಕೆಲಸ ಮಾಡುವಂಥ ಜಾಗದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಎಲ್ಲ ನಡೆದಿತ್ತು ಆಲ್ರೆಡಿ ಬಂದು. ಸೊ ಅದನ್ನು ತೆಗೆದಿರಲಿಲ್ಲ, ಹಾಗಾಗಿ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ. ಇದು ಕ್ರಿಸ್ಮಸ್ ಟ್ರೀಗೆಲ್ಲ ಡೆಕೋರೇಟ್ ಮಾಡಿದರೆ ಈ ಥರ ಗಿಫ್ಟ್ಗಳನ್ನೆಲ್ಲ ಇಟ್ಟು, ಸೊ ಹಾಗೆಯೇ ಇನ್ನು ಯೇಸು ಕ್ರಿಸ್ತಂದು ಏನಿರುತ್ತೆ ಅದನ್ನೆಲ್ಲ ಚಿಕ್ಕ ಚಿಕ್ಕ ಬೊಂಬೆಗಳನ್ನೆಲ್ಲ ಇಟ್ಟು ಚೆನ್ನಾಗಿ ಅದನ್ನು ಕೂಡ ರೆಡಿ ಮಾಡಿದರು. ಇದು ರಿಯಲ್ ಗ್ರೇಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ, ಅದು ಮಣ್ಣು ಹಾಕಿ ಸ್ವಲ್ಪ ಅದೇನಿರುತ್ತೆ ಸೀಡ್ಸ್ ಹಾಕಿದ್ರು, ಅದಕ್ಕೆ ಸ್ವಲ್ಪ ನೀರನ್ನೆಲ್ಲ ಸ್ಪ್ರೇ ಮಾಡ್ತಾ ಬಂದಿದ್ರು. ಅದು ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬಂದಿತ್ತು ಗ್ರೇಸ್ ಬಂದು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ನು ಕೂಡ ತೊಗೊಂಡಿದ್ದಾಯಿತು. ಇನ್ನು ನಾನು ಬಂದು ಕೂರುವಂಥ ಜಾಗ ಇದು ಅಂತಲೇ ಹೇಳ್ಬೋದು, ಅಲ್ಲಿ ಡೆಕೋರೇಟ್ ಮಾಡಿದ್ದಂಥದ್ದು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದಿದ್ದಾಯಿತು. ಇನ್ನು ಮನೆಗೆ ಬರೋದ್ರಲ್ಲಿ ಪೂರ್ತಿ ಹುಷಾರು ತಪ್ಪತೆ ಅಂತ ನೆನೆಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಸ್ಟೀಮ್ ತೊಗೊಳ್ಳೋಣ, ಸ್ವಲ್ಪ ಏನಾದ್ರೂ ಆ ಥರ ತಲೆಭಾರ ಆ ಥರ ಎಲ್ಲ ಇರುತ್ತಲ್ಲ, ಕೋಲ್ಡ್ ಎಲ್ಲ ಆಗಿದೆಯಲ್ಲ, ಕೋಲ್ಡ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಟೀಮ್ ತರೋದು ಮರ್ತಿದ್ದೆ ನಾನು. ಅದು ಟ್ಯಾಬ್ಲೆಟ್ ಥರ ಎಲ್ಲ ಬರುತ್ತಲ್ಲ ನೋಡಿ, ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಅದನ್ನು ಮರ್ತಿದ್ದೆ. ಹಾಗಾಗಿ ಮನೆಗೆ ಬಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಬೆಳಗ್ಗೆ ತನಕ ಇದ್ದರೆ ಇನ್ನೂ ಫುಲ್ಲು ಮೂಗೆಲ್ಲ ಕಟ್ಕೊಂಡಂಗೆ ಆಗಿಬಿಡುತ್ತೆ ಅಂತ ಹೇಳಿ, ಹಾಗೆಯೇ ಮನೆಯಲ್ಲಿ ಸ್ವಲ್ಪ ವಿಕ್ಸ್ ಇತ್ತು. ಹಾಗಾಗಿ ಬಿಸಿ ಬಿಸಿ ನೀರಿಗೆ, ಕುದಿಯುವಂಥ ನೀರಿಗೆ ಈ ರೀತಿ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ವಿಕ್ಸನ್ನು ಹಾಕ್ಕೊಂಡೆ. ಇದೇ ಸಾಕು ಅಂತ ಅನಿಸುತ್ತೆ. ಬಿಸಿ ಬಿಸಿ ಅದು ಹಬೆ ಏನಿರುತ್ತೆ ಅದು ಮುಖಕ್ಕೆ ಹೊಡೆದಾಗ ಚೆನ್ನಾಗಿ ಅದು ಬಾಯಿ ಮೂಗಿಗೆಲ್ಲ ಅದು ಒಳಗಡೆ ಹೋದಾಗ ಬೇಗ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ ಕೋಲ್ಡು. ಸೊ ನಾನು ಈ ರೀತಿ ಯಾವಾಗಲೂ ಕೋಲ್ಡ್ ಆದಾಗ ಮಾಡ್ಕೊತೀನಿ. ಈ ರೀತಿ ನನಗೆ ತುಂಬ ಕೋಲ್ಡ್ ಆಗೋದೆಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಆಗ್ತಾ ಇರುತ್ತೆ ಪದೇ ಪದೇ. ಈಗ ವೆದರೆಲ್ಲ ಸರಿ ಇಲ್ಲ ಅಲ್ವಾ, ಹಾಗಾಗಿ ಆಗ್ತಾ ಇರುತ್ತೆ. ಸ್ವಲ್ಪ ಈ ಥರ ಏನಾದರೂ ಬಂದಾಗಲೇ ನಮಗೆ ನಾವು ಸ್ವಲ್ಪ ಕೇರ್ ಮಾಡ್ಕೊಬೋದು. ಇಲ್ಲ ತುಂಬ ಅದು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ, ಅದು ಕಂಟಿನ್ಯೂಸ್ ಆಗಿ ದಿನಗಳ್ಗಟ್ಟಲೆ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಂದಾಗಲೇ ಈ ರೀತಿ ಏನಾದರೂ ಮಾಡ್ಕೊಂಬಿಡ್ಬೇಕು. ಸೊ ಇನ್ನು ನಾನು ಬಂದು ಈ ಥರ ಒಂದು ಬೆಡ್ಶೀಟ್ನ ಕವರ್ ಮಾಡಿಬಿಟ್ಟು ಪೂರ್ತಿ ಸ್ಟೀಮ್ ತೊಗೋತಾ ಇದ್ದೀನಿ. ಇನ್ನು ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದ ಆಲ್ರೆಡಿ ಬಂದು. ನನಗಂತೂ ಸಾಕಾಗೋಯ್ತು. ಅದು ವಿಕ್ಸ್ ಮೂಗೊಳಗಡೆ ಎಲ್ಲ ಹೋದಾಗ ಒಂಥರ ಕಣ್ಣುರಿ ಬರೋದು, ಒಂಥರ ಹೆಂಗೆಂಗೋ ಆಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನು ಪೂರ್ತಿ ಹುಷಾರು ತಪ್ಪಿದ್ರೆ ಇನ್ನೂ ಮಲಗಿಬಿಟ್ರಂತೂ ಆಗಲ್ಲ ಮನೆಯಲ್ಲಿ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿ. ಇನ್ನು ನಾನು ವಾಯ್ಸ್ ಓವರ್ ಕೊಡ್ತಿದ್ದಾಗಲೂ ನೀವು ನೋಡ್ತಿರ್ಬೋದು, ವಾಯ್ಸ್ ಕೂಡ ತುಂಬ ಚೇಂಜ್ ಆಗಿದೆ. ಈ ಸಲ 1 ವೀಕ್ ಅಂತಲೇ ಹೇಳ್ಬೋದು. ನನಗೆ ಜ್ವರ ಮಾತ್ರ ಬಂದಿಲ್ಲ, ಕೋಲ್ಡು ಮತ್ತು ಕೆಮ್ಮು ಸ್ಟಾರ್ಟ್ ಆಯಿತು. 1 ವೀಕ್ ತನಕನೂ ಹೋಗಿಲ್ಲ. ಇವಾಗಲೂ ಕೂಡ ನನಗೆ ಕೆಮ್ಮು ಕಡಿಮೆ ಆಗಿಲ್ಲ. ಸೊ ಟ್ಯಾಬ್ಲೆಟು ಮತ್ತು ಏನಿರುತ್ತೆ ಸಿರಪ್ ಎಲ್ಲ ತೊಗೊತಾ ಇದ್ದೀನಿ. ಈ ವೆದರೇ ಹಂಗೇ, ಒಬ್ರಿಗೆ ಮನೇಲಿ ಹುಷಾರು ತಪ್ಪಿದ್ರೆ ಎಲ್ಲರೂ ಮಲಗ್ತಾರೆ. ಹಾಗಾಗಿ ಸ್ವಲ್ಪ ನಾವು ಕೇರ್ ಮಾಡಬೇಕು ಮಕ್ಕಳಿರೋ ಮನೆಗಳಲ್ಲಿ. ಸೊ ಓಕೆ ಗೈಸ್, ಇನ್ನು ಸ್ಟೀಮ್ ಎಲ್ಲ ತೊಗೊಂಡು ಸ್ವಲ್ಪ ಮುಖನೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಫೈನಲ್ ಇವಾಗ ಒಂಥರ ಸಮಾಧಾನ ನನಗೆ. ಸೊ ಓಕೆ ಫ್ರೆಂಡ್ಸ್, ಹಾಗೆಯೇ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ವಿಡಿಯೋ ಹಾಕೋದೆಲ್ಲ ತುಂಬ ಡಿಲೇ ಆಗ್ತಿದೆ, ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಿರ್ತೀರ ಇದೇ ರೀತಿ ಅಂತ ಹೇಳ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಂದು 1K ರೀಚ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.